ಮಾಧ್ಯಮದವರಿಗೆ ಸ್ವಾಗತವನ್ನು ಕೊಡ್ತಾ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಬರುವ ಮಂಗಳವಾರ ಅಂದರೆ 4/11/2025 ಕರ್ನಾಟಕ ರಾಜ್ಯೋತ್ಸವ ಸಮಿತಿಯಿಂದ ಸಂಕೇಶ್ವರದಲ್ಲಿ ರಾಜ್ಯೋತ್ಸವ ಜರುಗುವುದು. ವಿಶೇಷ ಅಂದರೆ ಆ ದಿವಸ ಬೆಳಗ್ಗೆ ರಾಣಿ ಚೆನ್ನಮ್ಮ ಗಾಂಧಿ ಚೌಕ ವೃತ್ತದಲ್ಲಿ ಬೆಳಗ್ಗೆ ಭುವನೇಶ್ವರಿ ಪುಟ್ಟು ಪೂಜೆ, ಕ್ರಾಂತಿವೀರ ಸಂಗೊಳ್ಳರಾಯನ ಪೂಜೆ, ಆಮೇಲೆ ಧ್ವಜಾರೋಹಣ ಎಲ್ಲ ಕಾರ್ಯಕ್ರಮ ಬೆಳಗ್ಗೆ 8 ಜೊತೆಗೆ 10 ಗಂಟೆಗೆ ನಮ್ಮ ಸಂಕೇಶ್ವರದ ಎಲ್ಲ ಶಾಲೆಗಳಿಂದ ರೂಪಕಗಳು ಬರ್ತಾವೆ. ಆ ರೂಪಕಗಳ ಮೆರವಣಿಗೆಗಳೊಂದಿಗೆ ಗಾಂಧಿ ಚೌಕದಿಂದ ಊರಾಗ ಚೆನ್ನಮ್ಮ ಸರ್ಕಲ್ದ ಮಾರ್ಗವಾಗಿ ನಂತರ 2 ಗಂಟೆಗೆ ಅಲ್ಲೇ ಗಾಂಧಿ ಚೌಕ ಬಂದು ಮುಕ್ತಾಯವಾಗ್ತೈತಿ. ನಂತರ ಮತ್ತೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಕೇಶ್ವರದ ಸಚ್ಚಿದಾನಂದ ಅಭಿನವ ವಿಧಾನ ನರಸಿಂಹ ಭಾರತಿ ಸ್ವಾಮೀಜಿಗಳು ಸಹ ಭಾಗವಹಿಸ್ತಾರೆ. ಜೊತೆಗೆ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅವರು ಸಹ ಭಾಗವಹಿಸ್ತಾರೆ. ಜೊತೆಗೆ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿಗಳು ನಿರ್ಸೂಸಿ ಅವರು ಸಹ ಭಾಗವಹಿಸ್ತಾರೆ. ಅದೇ ಥರನಾಗಿ ಘನ ಅಧ್ಯಕ್ಷತೆಯನ್ನು ನಮ್ಮ ಊರಿನ ಹಿರಿಯರಾದಂಥ ಅಪ್ಪಸಾಹೇಬನ್ನ ಶಿರ್ಕೋಳಿ ಅಧ್ಯಕ್ಷರು, ವೀರಶೈವ ಲಿಂಗಾಯತ ಸಮಾಜ ಸಂಕೇಶ್ವರ ಇವರು ಸಹ ಇರ್ತಾರೆ. ಜೊತೆಗೆ ಕನ್ನಡದ ವಿಷಯವಾಗಿ ಮುಖ್ಯ ಅತಿಥಿಗಳಾಗಿ ಶ್ರೀ ಗಜಾನನ ನಾಯಕ್ ಸಹ ಪ್ರಾಧ್ಯಾಪಕರು, ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಅದರ ಜೊತೆಗೆ ಅತಿಥಿಗಳಾಗಿ ತಾಲೂಕಾ ದಂಡಾಧಿಕಾರಿಗಳಾದಂಥ ಬಲರಾಮ್ ಕಟ್ಟಿಮನಿಯವರು ಸಹ ಇರ್ತಾರೆ. ಜೊತೆಗೆ ಆರಕ್ಷಕ ನಿರೀಕ್ಷಕರು ಪೊಲೀಸ್ ಠಾಣೆ ಶಿವಶರಣ ಔಜೆ ಅವರು ಸಹ ಇರ್ತಾರೆ. ಆಮೇಲೆ ನಮ್ಮ ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಪ್ರಕಾಶ್ ಮಠದ್ ಅವರು ಇರ್ತಾರೆ. ಆಮೇಲೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರು ಸಹ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಸಂಕೇಶ್ವರದ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ದತ್ತಾತ್ರೇಯ ದೊಡ್ಡಮನಿ ಅವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಕಾರ್ಯಕ್ರಮ ಮುಗಿದ ತಕ್ಷಣ ಸರಿಯಾಗಿ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ. ಅದು ಸಹ ನಮ್ಮ ವಿಜಯಪುರ ಮತ್ತು ದಾವಣಗೆರೆ 2 ಊರಿನವ್ರು ಮಿಕ್ಸ್ ಆಗಿ ಒಂದು ರಸಮಂಜರಿ ಕಾರ್ಯಕ್ರಮ ಐತಿ. ಅದು 9ರಿಂದ ರಾತ್ರಿ ಒಳಗೆ ಕಾರ್ಯಕ್ರಮ ಇರ್ತದೆ. ಆ ದಿನ ಎಲ್ಲ ಒಂದು ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಕಾರ್ಯಕ್ರಮಗಳನ್ನು ತಾವು ಸಹ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಾಯಿತು, ಆಮೇಲೆ ತಮ್ಮ ಮೀಡಿಯಾ ಮಾಧ್ಯಮಗಳಲ್ಲಾಯಿತು ಪ್ರಕಟಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಎಲ್ಲರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.